ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಸ್ವಲ್ಪ ಲಿಮಿಟ್ಗೆ ಮೀರಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಏಜ್ಗೆ ತಕ್ಕಾಗಿ ಸ್ವಲ್ಪ ಮಾತಾಡಬೇಕಿರ್ಬೋದು, ಅವರು ದೊಡ್ಡ ವ್ಯಕ್ತಿ ಆಗಿರ್ಬೋದು. ಏನ್ರಿ ಲಿಂಗಾಯತರನ್ನ ಎದುರಾಕೊಂಡು ರಾಜ್ಯಭಾರ ಮಾಡಕ್ಕಾಗತ್ತಾ? ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡಕ್ಕಾಗತ್ತಾ? ಏನ್ ರಾಜ್ಯಭಾರ ಅಂತಂದ್ರೆ ಇಡೀ ರಾಜ್ಯವನ್ನೇನು ಶಾಮನೂರು ಶಿವಶಂಕರಪ್ಪ ಅವರ ಮನೆಯಿಂದ ನಡೆಸೋದ? ಇದೇನು ಪ್ರಜಾತಂತ್ರ ವ್ಯವಸ್ಥೆ ಅಲ್ವಾ? ಹಾಗಿದ್ರೆ ದಲಿತರು, ಹಿಂದುಳಿದವರು, ಉಳಿದವರೆಲ್ಲ ಕೇಳಿದ್ರೆ ನಮ್ಮನ್ನ ಎದುರಾಕೊಂಡು ಹಾಕಕ್ಕಾಗತ್ತಾ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಸ್ವಲ್ಪ ಜ್ಞಾನ ಇರಬೇಕು. ಇಷ್ಟು ದೊಡ್ಡವರಾಗಿ 92, 93 ಆದಾಗಲೂ ಹೇಳ್ತಾ ಇರ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ನಿಮ್ಗೆ ಅನ್ಸೋದಿಲ್ವ ಮತ್ತೊಬ್ಬರಿಗೆ? ಯಾಕೆ ನಿಮ್ಮನ್ನು ಸೋಲಿಸಿಲ್ವ ಅಲ್ಲಿ ದಾವಣಗೆರೆಯಲ್ಲಿ ಯಾರು ಕೂಡ? ಲಿಂಗಾಯತರು ಒಕ್ಕಲಿಗರು ಬಿಟ್ಟರೆ ಬಾಕಿದವ್ರು ಬದುಕಲೇಬಾರದು ಭೂಮಿಯಲ್ಲಿ. ಅವತ್ತೇನು ಹೇಳಿದ್ರಿ ನೀವು? ನಾಯ್ಪಾಡಾಗಿದೆ ಲಿಂಗಾಯತರ ಪರಿಸ್ಥಿತಿ. ಹಾಗಿದ್ರೆ ಉಳಿದವ್ರದ್ದು ನಾಯ್ಪಾಡಾಗಿ ಉಳಿದವ್ರು ನಾಯಿಗಳಾಗಿ ಬದುಕಬೇಕಾ? ನೀವು ಮಾತ್ರ ನಾಯಕರಾಗಿ ಬದುಕಬೇಕಾ? ಇರ್ಬೋದು, ನೀವು ಕಾಂಗ್ರೆಸ್ಗೆ ಬಹಳ ದೊಡ್ಡ ಲಾಭ ಮತ್ತೊಂದು ಮಾಡಿರ್ಬೋದು, ಅದರ ಲಾಭವನ್ನು ನೀವು ತಗೊಂಡಿದ್ದೀರಿ ಕೂಡ. ಏನ್ ಪುಕ್ಷಟ ಒಂದು ಕಡೆಯಿಂದ ಆಗಿಲ್ಲ. ಇದು ಇದೆಯಲ್ಲ ಪರಮಾವಧಿ, ಅಹಂಕಾರ ದುರಹಂಕಾರದ ಪರಮಾವಧಿ. ಏನ್ರಿ ನಮ್ಮನ್ನು ಎದುರಾಕೊಂಡು? ಯಾಕೆ ಡಾನ್ಗಳ ನೀವು? ಡಾನ್ಗಳ ನೀವೆಲ್ಲ ಜಾತಿ ಜನಗಣತಿ. ಹಾಗಿದ್ರೆ ನೀವು ರಿಸರ್ವೇಶನ್ ಯಾರು ತಗೊಳ್ಬೇಡಿ ಅಂತ ಹೇಳಿ ನಿಮ್ಮ ಸಮುದಾಯದಲ್ಲಿ ಹೇಳಿ, ಆಗತ್ತಾ? ಇವತ್ತು ಜಾತಿ ಲೆಕ್ಕಾಚಾರಗಳು ಕಡಿಮೆ ಜಾಸ್ತಿ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಯಾಕೆ ಕೂಲಂಕಷವಾಗಿ ಚರ್ಚೆ ಮಾಡ್ತಾ ಇಲ್ಲ? ಹಾಗೆ ದಲಿತರು 800, 464 ಜಾತಿ ಇಲ್ಲದವರು ಹಾಗೆ ಸಾಯ್ಬೇಕಾ? ವಿಷ ಕೊಟ್ಬಿಡಿ. ಆಗಿದ್ರೆ ಉಳಿದವರಿಗೆಲ್ಲ ನೀವು ಬೆರೆದು ಬಿಡಿ. ಇದು ಸರಿಯಲ್ಲ ಶಾಮನೂರು ಶಿವಶಂಕರಪ್ಪ ಅವರು. ನೀವು ಹಿರಿಯರಿದ್ದೀರಿ, ನಿಮಗೆ ವಿಪರೀತ ಮರ್ಯಾದೆ ಅಂತ ಅಂದ್ಬಿಟ್ರೆ ನೀವು ಕೇವಲ ಜಾತಿ ನಿಮ್ಮ ಜಾತಿ ಮಾತ್ರ ಉಳಿಬೇಕು ಅಂತಂದ್ರೆ ಬಾಕಿದವರು ಬದುಕಲೇಬಾರ್ದಾಗಿದ್ರೆ